ದಿಯಾದ ಔಟ್ಫಿಟ್ ನೋಡಿ, ಇದು ಫಸ್ಟ್ ಇಯರು ಬರ್ಡೇಗೆ ತಂದಿದ್ದ ಡ್ರೆಸ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾನ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ಪಾಪು ಬರ್ತಡೇ, ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಹೇಗೆ ಬರುತ್ತೆ ಅಂತ ನೋಡೋಣ. ಎಲ್ಲರೂ ವಿಶ್ ಮಾಡಿ ನನ್ನ ಮಗಳಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ದೇವರು ಅಂತ. ಸೊ ಮಲಗಿದ್ದಾಳೆ. ಸೊ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ, ಲೈಫ್ ಲಾಂಗ್ ನೆನಪಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ಕೋತಾ ಇದ್ದೀನಿ. ಸೊ ಆಲ್ಮೋಸ್ಟು 8:30 ಆಗ್ತಾ ಬಂದಿದೆ. ದಿಶು ಸ್ಕೂಲಿಗೆ ರೆಡಿ ಆಗ್ತಾ ಇದ್ದಾನೆ. ಸೊ ಇವಾಗ ಪಾಪು ಇದ್ದಿದ್ದಾಳೆ, ಸೊ ನೋಡ್ಬೋದು. ವಿಶ್ ಮಾಡೋಣ ಬನ್ನಿ ಇವಾಗ. ಹ್ಯಾಪಿ ಬರ್ತಡೇ ಚಿನ್ನಿ. ಥ್ಯಾಂಕ್ ಯು ಹೇಳ್ಬೇಕು. ಹ್ಯಾಪಿ ಬರ್ಡೇ. ನೀನು ಯಾವಾಗಲೂ ಖುಷಿಯಾಗಿರ್ಬೇಕಾಯ್ತಾ? ಏನು ಬೇಕು ನಿನಗೆ? ಏನು ಬೇಕು? ಕೇಕ್ ಬೇಕಾ? ನಮ್ಮ ದಿಯಾ ಬರ್ಡೇ ಇವತ್ತು. ಹಾಯ್ ಮಾಡ ಎಲ್ರಿಗೂ. ನಿಮ್ಮ ಬರ್ತಡೇನಾ? ಹಾಯ್ ಫ್ರೆಂಡ್ಸ್, ನನ್ನ ಬರ್ತಡೇ ಇವತ್ತು. ಹೌದಾ? ಇದಾ ಬಾ, ಎತ್ಕೋತೀನಿ. ಐ ಲವ್ ಯು. ಪಪ್ಪನ ಹತ್ರ ಹೋಗೋಣ. ಪಪ್ಪಂಗೆ ಗೊತ್ತಾ ನಿನ್ ಬರ್ತಡೇ ಅಂತ? ಹ್ಯಾಪಿ ಬರ್ತಡೇ ಮತ್ತು ಕೂಡ ಉಂಟು ಗೊತ್ತೀನಿಲ್ಲ. ಚಿನ್ನಿ ನನಗೆ ಕೇಕ್ ಕೊಡ್ಸಲ್ವಾ? ಕೇಕ್ ಕಟ್ಕೊಳ್ತೀಯಾ? ಈ ಸ್ಕೂಲ್ಗೆ ಹೋಗಲ್ವಾ? ಮತ್ತೆ ಚಾಕ್ಲೇಟ್ ಎಲ್ಲ ತಂದಿದ್ಯಾ ಊರಿಂದ? ಕೊಡಲ್ವಾ ಅವರಿಗೆ? ಬಾ ಮತ್ತೆ ಸ್ನಾನ ಮಾಡ್ಕೊಂಡು ರೆಡಿ ಆಗು, ಕೊಡೋಣ. ಹೋಗೋಣ. ಬಾಯ್ ಮಾಡಿ. ಬಾಯ್ ಅಪ್ಪ. ಬಾಯ್ ಬಾಯ್ ಬಾಯ್. ಹಾಯ್ ದಿಯಾ, ಬ್ಯೂಟಿಫುಲ್. ಸೊ ಪಾಪು ಕೂಡ ರೆಡಿ ಆದ್ಲು. ಅವಳು ಪ್ಲೇ ಹೋಮಿಗೆ ಹೋಗ್ತಾ ಇರೋದ್ರಿಂದ ಸೊ ಸ್ಕೂಲಲ್ಲೆಲ್ಲ ವಿಶ್ ಮಾಡ್ತಾರಲ್ವಾ, ಹಾಗಾಗಿ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ. ಇದು ಫಸ್ಟ್ ಇಯರ್ ಬರ್ಡೇಗೆ ತಂದಿದ್ದ ಡ್ರೆಸ್ಸು. ಸ್ವಲ್ಪ ಚಾಕ್ಲೇಟ್ ಎಲ್ಲ ಕೊಟ್ಬಿಟ್ಟು ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ತುಂಬಾನೇ ಆಕ್ಟಿವ್ ಆಗಿದ್ಲು. ಅವಳು ಬರ್ತಡೇ ಅಂತ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಇತ್ತು ಅಂತಾನೆ ಹೇಳ್ಬೋದು. ಸೊ ಹಾಯ್ ಎಲ್ಲ ಮಾಡ್ತಾ ಇದ್ಲು. ಇದು ಒಂದಿನದಲ್ಲೇ ಡಿಸೈಡ್ ಆಗಿದ್ದು. ನಾವು ಸಿಂಪಲ್ಲಾಗಿ ನಾವೇ ಡೆಕೋರೇಷನ್ ಎಲ್ಲ ಮಾಡೋಣ ಅಂದ್ಕೊಂಡ್ವಿ, ಬಟ್ ನಮಗೆ ಟೈಮ್ ಸಾಲಿಲ್ಲ. ಮಧ್ಯಾಹ್ನ ಸ್ವಲ್ಪ ಪಾಪುಗೆ ಡ್ರೆಸ್ಸು ನನಗೆ ಡ್ರೆಸ್ ಎಲ್ಲ ತರೋದಿತ್ತಲ್ಲ, ಹಾಗಾಗಿ ಟೈಮ್ ಸಾಕಾಗಲಿಲ್ಲ. ಈವನ್ ಅಡುಗೆ ಕೂಡ ನಾವೇ ಮಾಡಬೇಕು ಅಂದ್ಕೊಂಡ್ವಿ, ಒಬ್ಬಟ್ಟೆಲ್ಲ ಮಾಡೋಣ ಅಂದ್ಕೊಂಡ್ವಿ. ಹಾಗಾಗಿ ನನ್ನ ಫ್ರೆಂಡು ಮತ್ತು ಅಮ್ಮ ನಮ್ಮ ಅಕ್ಕ ಎಲ್ಲ ಬಂದರು. ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅಡುಗೆ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ನಾವು ನೆಕ್ಸ್ಟ್ ಡೇ ಮಾಡೋಣ ಅಂದ್ಕೊಂಡಿದ್ವಿ. ನೆಕ್ಸ್ಟ್ ಡೇ ಮಂಗಳವಾರ ಬೀಳುತ್ತೆ, ನಾನ್ ವೆಜ್ ಎಲ್ಲ ಮಾಡ್ಬೋದು ಅಂದ್ಕೊಂಡ್ವಿ. ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನ್ ವೆಜ್ ಏನೂ ತಿನ್ನೋದಿಲ್ಲ, ವೆಜ್ಜಲ್ಲೇ ನಾವು ಒಬ್ಬಟ್ಟು ರೆಸಿಪಿ ಮಾಡಿದ್ವಿ. ಸೊ ಹೀಗೆ ಬರ್ತಡೇ ಸೆಲೆಬ್ರೇಷನ್ ಆಗ್ತಾ ಇತ್ತು. ಸೊ ನಾನಿಲ್ಲಿ ಒಬ್ಬಟ್ಟೆಲ್ಲ ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಬ್ಬಟ್ಟು ಸಾಂಬಾರು, ಪಲಾವು ಮತ್ತು ಪಲ್ಯ ಮಾಡಿದ್ವಿ. ಕೋಸಂಬರಿಗೆ ಅಮ್ಮ ಎಲ್ಲ ಹೆಚ್ಚ್ತಾ ಇದ್ರು. ಸೊ ನೋಡ್ಬೋದು, ಒಬ್ಬಟ್ಟು ಸಾಂಬಾರು ಒಂದಿಷ್ಟು ಮಾಡಿದ್ದೀವಿ. ಇದು ಬಂದ್ಬಿಟ್ಟು ಪಲ್ಯ ಕೂಡ ಅಷ್ಟೇ ಒಂದು 15 ಜನಕ್ಕೆ ಅವ್ರು ಹೇಳಿದರು, ಹಾಗಾಗಿ ಇಷ್ಟು ಮಾಡಿದ್ವಿ. ನಾವು ಸಿಂಪಲಾಗಿ ಮಾಡೋದು ಅಂದ್ಬಿಟ್ಟು ಜಾಸ್ತಿ ಜನಕ್ಕೆ ಏನೂ ಹೇಳಿದ್ದಿಲ್ಲ. ಗ್ಯಾರೇಜಲ್ಲಿ ಕೆಲಸ ಮಾಡ್ತಾರಲ್ಲ ಅವರು, ಮತ್ತು ಅವರು ಸ್ವಲ್ಪ ಜನ ಫ್ರೆಂಡ್ಸ್ಗಳಿಗೆ ಹೇಳಿದರು ಅಷ್ಟೇ. ನಾವು ಇನ್ನೂ ಸ್ವಲ್ಪ ಜನಕ್ಕೆ ಹೇಳ್ಬೇಕಿತ್ತು, ಬಟ್ ಹೇಳೋಕ್ಕೂ ಆಗಲಿಲ್ಲ. ಇಲ್ಲಿ ಕೋಸಂಬರಿಗೆಲ್ಲ ಅಮ್ಮ ಹೆಚ್ಚಿಡ್ಕೊಂಡಿದ್ದಾರೆ. ಸೊ ಏನೇ ಒಂದು ಫಂಕ್ಷನ್ ಆದರೂ ಪಲ್ಯ ಕೋಸಂಬರಿ ಎಲ್ಲ ಇದ್ರೇ ಅಲ್ವಾ ಅದೊಂಥರ ಕಳೆ ಅಂತಲೇ ಹೇಳ್ಬೋದು. ಅದಾದಮೇಲೆ ರೂಮಲ್ಲಿ ನೋಡ್ಬೋದು ಎಲ್ಲ ಐಟಮ್ಸು ಹಾಗಾಗಿ ಹಾಕಿದ್ದೀವಿ. ಪಾಪು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಾಳೆ. ಡೆಕೋರೇಷನ್ನು ಈ ರೀತಿ ಬಂದಿದೆ. ಡೆಕೋರೇಷನ್ ಮಾಡಿ ಅವರು ಹೋದರು. ಡೆಕೋರೇಷನ್ ಎಲ್ಲ ಮುಗಿಯೋಷ್ಟರಲ್ಲೇ 8 o'clock ಆಗ್ತಾ ಬಂದಿತ್ತು. ಸೊ ಸಿಂಪಲ್ಲಾಗೆ ಮಾಡಿಸಿದ್ದೀವಿ, ಜಾಸ್ತಿ ಏನು ಓವರಾಗಿ ಮಾಡಿಸಿಲ್ಲ. ಇಲ್ಲೊಂದು T5ಗೆ ಒಂದು ಸ್ಕ್ರೀನ್ ಥರದ್ದು ಹೇಳಿದ್ವಿ, ಅದನ್ನು ತಂದು ಕೊಟ್ಟರೆ ಕೆಳಗಡೆ ಒಂದು ಮ್ಯಾಟ್ ಹಾಕಿದ್ರೆ ಸೆಲೆಬ್ರೇಷನ್ ಎಲ್ಲ ಮುಗೀತು. ಸೊ ಮೇಲ್ಗಡೆ ಎಲ್ಲ ಈ ರೀತಿ ಡಿಸೈನ್ ಮಾಡಿದರು. ಇದೊಂಥರ ಚೆನ್ನಾಗಿ ಕಾಣಿಸ್ತಿತ್ತು. ವಿಡಿಯೋಗಿಂತ ಹಾಗೆ ನೋಡಿದಾಗ
ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅನ್ಬೋದು. ಏನಾದರೂ ಡೆಕೋರೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಅವ್ರದ್ದು ಡೀಟೇಲ್ಸ್ ಎಲ್ಲ ಹಾಕ್ತೀನಿ. ಕಡಿಮೆ ಪ್ರೈಸಲ್ಲೇ ಮಾಡಿಕೊಡ್ತಾರೆ. ಒಂದು ಸಿಂಡ್ರೆಲಾ ಥರ ಡಿಸೈನ್ ಹಾಕಿದ್ರು. ಇದು ಲೆದರ್ದು ಫೋಟೋ ಏನಲ್ಲ, ಲೆದರ್ದು. ಇದು ಚೆನ್ನಾಗಿತ್ತು. ಅದಾದಮೇಲೆ ಒಂದು ಬರ್ತಡೇ ಅಂದ್ಬಿಟ್ಟು ಒಂದು ಟ್ಯಾಗ್ ಹಾಕ್ಸಿದ್ರು. ಅದಾದಮೇಲೆ ಒಂದು 4-5 ಕಲರ್ಸಲ್ಲಿ ಈ ರೀತಿ ಆರ್ಚ್ ಟೈಪ್ ಮಾಡಿದರು ಅಷ್ಟೇ. ಸೊ ನಮ್ಮ ಮನೆಗೆ ಯಾವ್ದು ಸೂಟಬಲ್ ಇರುತ್ತೋ ಆ ಥರ ಡಿಸೈನ್ ಮಾಡಿದ್ದಾರೆ. ಸೊ ಸಿಂಪಲ್ಲಾಗಿ ಯೂನಿಕಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಸೊ ಎಲ್ಲ ರೆಡಿ ಆಯಿತು. ಇನ್ನೇನು ನಾವು ಕೂಡ ರೆಡಿ ಆಗಿದ್ವಿ. ಸೊ ನೋಡ್ಬೋದು, ನಾವು ರೆಡಿಯಾಗಿ ಕೇಕ್ ಕಟ್ಟಿಂಗ್ ಮಾಡೋದಕ್ಕೆ ರೆಡಿ ಆದ್ವಿ. ಸೊ ಇವಾಗ ಹಸ್ಬೆಂಡ್ ಕೂಡ ಕೇಕ್ ತಂದಿದ್ರು, ಅದನ್ನು ಕೂಡ ಎಲ್ಲ ಓಪನ್ ಮಾಡ್ತಾ ಇದ್ದೆ. ಸೊ ಈ ಸಲ ನಾವು ಬಂದ್ಬಿಟ್ಟು ಪರ್ಪಲ್ ಕಲರಲ್ಲಿ ಡ್ರೆಸ್ ತೊಗೊಂಡಿದ್ವಿ. ಸೊ ಫಸ್ಟಿಂದನೂ ಅಷ್ಟೇ ನನಗೆ ಪಾಪು ಮತ್ತು ನಾನು ಒಂದೇ ಥರ ಡ್ರೆಸ್ ಹಾಕಬೇಕು ಅನ್ನೋದು ಒಂಥರ ಕಾನ್ಸೆಪ್ಟು. ಅದು ನನಗೆ ತುಂಬಾ ಇಷ್ಟ. ಎಲ್ಲೋದ್ರೂ ಅಷ್ಟೇ, ಈಗಲೂ ನನಗೆ ಏನಾದರೂ ಒಂದು ಡ್ರೆಸ್ಸು ಎಲ್ಲಾದರೂ ಊರಿಗೆ ಆಗಲಿ ಯಾವ್ದಾರ ಒಂದು ಫಂಕ್ಷನ್ಗೆ ಆಗಲಿ ಹೋದ್ರೂ ಇಬ್ಬರು ಮ್ಯಾಚಿಂಗ್ ಇದ್ದರೆ ಒಂಥರ ಏನೋ ಒಂಥರ ಅದು ಫೀಲೇ ಬೇರೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಇಡೀ ಲಗ್ಗೆರೆ ಫುಲ್ಲು ಹುಡುಕಿದ್ವಿ ಈ ಡ್ರೆಸ್ ತೊಗೊಳೋದಕ್ಕೆ. ಅಂದರೆ ಈ ಕಲರೇ ಬೇಕು ಅಂತ ಪ್ರಾಪರ್ಲಿ ಇರಲಿಲ್ಲ, ಬಟ್ ಬೇರೆ ಕಲರಲ್ಲಿ ನಾನು ನೋಡ್ತಾ ಇದ್ದೆ. ಸೊ ಅದು ಸಿಗಲಿಲ್ಲ, ಬಟ್ ಇದು ಸಿಕ್ತು. ಈ ಕಲರ್ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಈ ಕಲರೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಈ ಪರ್ಪಲ್ ಕಲರ್ ಅಷ್ಟಾಗಿ ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ಈ ಬಲೂನ್ ಡೆಕೋರೇಷನಲ್ಲೂ ಪರ್ಪಲ್ ಕಲರ್ ಇತ್ತಲ್ವ, ಸೊ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅದು ಬಂದಮೇಲೆ ನಾನು ಸ್ವಲ್ಪ ಸ್ಲೀವೆಲ್ಲ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಸೊ ದಿಶುಗೂ ಕೂಡ ಅಷ್ಟೇ, ಅದು ಒಂದು 500 ಟಿ ಶರ್ಟ್ ಸಿಕ್ತು ನನಗೆ. ಅದೇ ಕಲರ ಸ್ವಲ್ಪ ಲೈಟ್ ಕಲರ್ ಸಿಕ್ತು ನನಗೆ. ಸೊ ಅವನು ಲಾಸ್ಟ್ ಇಯರ್ ಅವನು ವೈಟ್ ಶರ್ಟ್ ಹಾಕ್ಕೊಳಕ್ಕೆ ತುಂಬ ಬೇಜಾರು ಮಾಡ್ಕೊಂಡಿದ್ದ. ಹಾಗಾಗಿ ಈ ಸಲ 3 ಜನನೂ ಒಂದೇ ಥರ ತೊಗೊಂಡಿದ್ವಿ. ಸೊ ನನ್ನ ಹಸ್ಬೆಂಡ್ ಮಾತ್ರ ಬೇರೆ ಕಲರ್ ಹಾಕ್ಕೊಂಡ್ರು. ಅವ್ರಿಗೂ ಅದೇ ಕಲರ್ ಇತ್ತು ಮನೆಯಲ್ಲಿ, ಬಟ್ ಅವ್ರು ಹಾಕ್ಕೊಳ್ಲಿಲ್ಲ. ಅವರು ಈ ಸಲ ಸಿಂಪಲಾಗಿ ಮಾಡ್ತಿರೋದ್ರಿಂದ ಏನು ಪರವಾಗಿಲ್ಲ ಬಿಡು, ಹಾಕ್ಕೊಳ್ಳಿ ನೀವು ಅಂತ ಅಂದರು. ಹಾಗಾಗಿ ನಾವು ಕೂಡ ಜಾಸ್ತಿ ಫೋರ್ಸ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಕೇಕ್ ನೋಡ್ಬೋದು, ಈ ರೀತಿ ಮಾಡಿಸಿದ್ವಿ. ಇದು ಡಬಲ್ ಸ್ಟೆಪ್ಪು ಮಾಡಿಸಿದ್ದು. ಸೊ ನನಗೆ ರೆಡ್ ವೆಲ್ವೆಟ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಈ ರೀತಿ ಡಿಸೈನಲ್ಲಿ ಮಾಡಿಸಿದ್ವಿ. ಚೆನ್ನಾಗಿದೆ ಕೇಕ್ ಮಾತ್ರ. ಸೊ ಅದಾದಮೇಲೆ ಅವರೊಂದು ಹ್ಯಾಪಿ ಬರ್ಡೇ ಅನ್ನೋ ಸಿಂಬಲ್ ತಂದಿದ್ರು, ಅದನ್ನು ಹಾಕಿದ್ರು. ಈ ರೀತಿ ಕಾಣಿಸ್ತಾ ಇದೆ. ಅದನ್ನು ಕೇಕ್ ಕಟ್ಟಿಂಗಿಗೆ ನಿಂತ್ಕೊಂಡ್ವಿ. ಇನ್ನೂ ಸ್ವಲ್ಪ ಜನ ಬರೋದಿತ್ತು, ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ರು. ಫೈನಲಿ ಎಲ್ಲರೂ ಬಂದರು. ನೋಡ್ಬೋದು ಈ ಥರ ಕಾಣಿಸ್ತಾ ಇದ್ದಾರೆ. ಅಮ್ಮ ಕೂಡ ರೆಡಿಯಾಗಿದ್ದಾರೆ. ಫ್ರೆಂಡ್ಸ್ ಎಲ್ಲ ಬಂದರು ಸ್ವಲ್ಪ ಜನ. ಸೊ ಜಾಸ್ತಿ ಏನೂ ಗ್ರ್ಯಾಂಡಾಗಿ ಮಾಡಲಿಲ್ಲ ನಾವು, ಸಾಕಿಷ್ಟೇ ಸಿಂಪಲ್ಲಾಗಿ ಅಂದ್ಬಿಟ್ಟು. ಅದಾದಮೇಲೆ T5ಗೆ ನೋಡ್ಬೋದು, ಇದು ಕರ್ಟನ್ ತಂದಿದ್ರು, ಇದನ್ನು ಕೂಡ ಹಾಕಿದ್ದೀವಿ. ಫೈನಲಿ ಬರ್ತ್ಡೇ ಸೆಲೆಬ್ರೇಷನ್ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲರೂ ಕೂಡ ನಮ್ಮ ಪಾಪುಗೆ ವಿಶ್ ಮಾಡಿ ಅಂತಲೇ ಹೇಳ್ತೀನಿ. ರಾಜ್ಕುಮಾರ್ ಹಾಡಿಲ್ಲ ಇರಲಿ ಹರುಷ ಹರುಷ ಸಂತೋಷ. ಕುತ್ಕೊಂಡು ತಿನ್ಸ ಇನ್ನೇಗಳು ಮೆತ್ತಾಗಲ್ಲ ತಿನ್ನಿಸ್ಬೇಡ. ಸುತ್ತಲೂ ಮಾಡಬೇಕು ನೀವು ನಿಂತಿರೋರ್ನೆಲ್ಲ ಸುಮ್ಮನೆ ಹಿಡ್ಕೊಂಡಿದ್ಯಾ. ಏನೋ ಸಮಾಚಾರ?
ಕೈ ವರ್ಷ ಪಣ್ಣ ಬಟ್ಟೆ ಮೈಗೆ ಚಿಂತೆ ವಾಟ್ಸಪ್ಪಲ್ಲಿ ಎಲ್ಲ ಕಳಿಸಿ ನೀವು ಒಮ್ಮಡಿ ಈಗ ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಗುತ್ತಾ ನಗಿಸಿ ನಗುತ್ತಾ ಇರು ನೂರು ಕಾಲ ಹೀಗೆ ನಗುತ್ತಾ ಇರು ನಿನ್ನ ಬಾಳಲಿ ಖುಷಿಯೇ ತುಂಬಿರಲಿ ಎಂದೆಂದು ನೀನು ಹುಟ್ಟಿದ ಈ ದಿನ ಸಂತೋಷದ ಸಂಭ್ರಮ ಸ್ವರ್ಗವೇ ನಮ್ಮ ಮನೆಗೆ ಬಂದಂತಿದೆ ಹ್ಯಾಪಿ 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 ಬರ್ತ್ಡೇ ಹ್ಯಾಪಿ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಆಯ್ತು ಅಂತ बाद में टेंशन पर रहना नहीं करना ಇಲ್ಲ ಈಗ ನೋಡಿಲ್ಲ ಇನ್ನೇ ತಿನ್ನು ಅಮ್ಮ ಬಾ ಚಿನ್ನಿ ನೋಡಲ್ಲಿ ಬಾಯಿಲೆ. ಸೊ ಫ್ರೆಂಡ್ಸ್ ಬರ್ತಡೇ ಎಲ್ಲ ಆಯಿತು, ಕೇಕೆಲ್ಲ ಕಟ್ ಮಾಡಿ ಕೊಟ್ಟಾಯಿತು. ಎಲ್ಲರೂ ಕೂಡ ಕೇಕೆಲ್ಲ ತಿಂದ್ಬಿಟ್ಟು ಸ್ವಲ್ಪ ಜನ ಮನೆಗೆ ಹೋದ್ರು, ಊಟ ಏನೂ ಮಾಡಲಿಲ್ಲ. ಇನ್ನೂ ಸ್ವಲ್ಪ ಜನಕ್ಕೆ ಊಟ ಎಲ್ಲ ಮಾಡಿದ್ವಲ್ಲ, ಒಬ್ಬಟ್ಟು ಎಲ್ಲ ರೆಸಿಪಿ ಮಾಡಿಸಿದ್ವಲ್ಲ, ಸೊ ಅದನ್ನು ಅಲ್ಲೇ ಕೂತಿದ್ರು ಎಲ್ಲರೂ ಕೂಡ. ಎಲ್ಲರೂ ಖುಷಿಯಾಗಿ ಊಟ ಮಾಡಿದ್ರು. ಅದೊಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ. ಇವತ್ತಿನ ಬರ್ತ್ಡೇ ವ್ಲಾಗ್ ಇಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.